ಪಕ್ಕನಾ? ಅದು ಅಲ್ಲಿಂದನೇ ಲೀಕ್ ಆಗ್ತಿರೋದು ಪಕ್ಕನಾ? ಆ್ಯಕ್ಚುಲಿ ಇಲ್ಲಿ ಬರಬೇಕು ಅನ್ನೋದು ಒಂದು ಡ್ರೀಮ್ ಗೊತ್ತಾ ನನಗೆ. ಕೆಲವ್ರಿಗೆ ಏನು ಅನಿಸ್ತದೆ ಗೊತ್ತಿಲ್ಲ, ಇಲ್ಲಿಗೆ ಬರಬೇಕು ಅನ್ನೋದೇ ಒಂದು ನನಗೆ ಡ್ರೀಮ್. ಹಲೋ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ. ಸೊ ಏನಂದರೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ HTR ಮೋಡ್ಸ್ ಕೇಳಿರ್ತೀರಾ, HTR ಮೋಡ್ಸ್ ಅಂತ. ಸೊ ಇದು ಬಂದು ಬೆಂಗಳೂರು ಇದರದು BTM ಲೆವೆಟು. ಸೊ ಎಲ್ಲೋ ದಾರಿ ತಪ್ಪಿದೆ ಮಗ ಒಟ್ಟ ಇಲ್ಲ ಹಂಗೆ. ಹಾಂ, ಸೊ ಅದಕ್ಕೇ ಹೋಗ್ತಾ ಇದ್ದೀನಿ. ಏನಂದರೆ ಏನು ಕೆಲಸ ಅಂದರೆ ನನ್ನ ಗಾಡಿದು ನಕ್ಕಲ್ ಗಾರ್ಡ್ ಹಾಕ್ಸ್ಬೇಕಿತ್ತು. ಸೊ ಅದು ಲುಕ್ಕು ಚೆನ್ನಾಗಿ ಕಾಣುತ್ತೆ, ಸೇಫ್ಟಿ ಏನಿರಲ್ಲ. ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಅಲ್ಲ, ಸೊ ಸೇಫ್ಟಿ ಏನು ಅಂಥದ್ದು ಇರಲ್ಲ. ಸೊ ಚೆನ್ನಾಗಿ ಕಾಣುತ್ತೆ. ಸೊ ಫೋನ್ ಮಾಡಿದ್ದೆ ಅವ್ರ ಹತ್ರ. ಸೊ ಆರೆಂಜ್ ಕಲರ್ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಹೋಗ್ತಾ ಇದೀನಿ. ಮತ್ತು ಸಂದೀಪ್ ಬರ್ತೀನಿ ಅಂತ ಹೇಳಿದ, ಅವನು ಪಿಕ್ ಮಾಡೋಕ್ಕೆ ಹೋಗ್ತಾ ಇದೀನಿ ಇವಾಗ. ಸೊ ಬನ್ನಿ. ಸಂದೀಪ್ ಎಲ್ಲಿದೆಯಪ್ಪ ಸಂದೀಪ್? ಸೊ ಇಲ್ಲಿ ರೈಟು, ಸೆಕೆಂಡ್ ರೈಟ್ ತಾನೆ, ಇಲ್ಲೇ ಇರ್ತಾನ. ಎಲ್ಲಿದೆಯಪ್ಪ ಸಂದೀಪ್? ಎಲ್ಲಿ ರಾಜ? ಒಂದು ಫೋನ್ ಮಾಡಬೇಕಾ? ಓ ಗಾಡಿ ಎಲ್ಲ ಹಾಕ್ಬಿಟ್ಟಾನೆ, ಎಲ್ಲ ಹೊಚ್ಬಿಟ್ಟಿದ್ದಾನೆ. ಕಾಣಿಸ್ತಾ? ಸೊ ಇದೆ ಅವ್ರ ಮನೆ ನೋಡಿ. ಕಾರು ಅಲ್ಲಿ ನಿಲ್ಲಿಸ್ಬಿಟ್ಟವ್ನು ಒಳಗಡೆ. ಬಾರ ಕೆಳಗಡೆ. ಕೂಲೆಂಟ್ ಲೀಕ್ ಆಗ್ತಾಯಿತ್ತು. ಲೀಕ್ ಆಗೋದಲ್ಲ, ಅದು ಮೇಲೆಯಿಂದ ಕೆಳಕ್ಕೆ ಬೇಜಲ್ಲ, ಅದು ಲೀಕ್ ಆಗ್ತಿರೋದು. ಪಕ್ಕನಾ? ಪಕ್ಕ. ಅದು ಅಲ್ಲಿಂದನೇ ಲೀಕ್ ಆಗ್ತಿರೋದು ಪಕ್ಕನಾ? ಅದರಿಂದ ಇದ್ರ ಎಲ್ಲ ಬಿಟ್ಟಿತ್ತಲ್ಲ. ಹಾಂ, ಹೌದಾ? ಒಂದೊಂದು ದಾಟ ಎಲ್ಲ ಬೀಳ್ತಾ ಇರೋದು. ಒಂದೊಂದೆಲ್ಲ ಸ್ವಲ್ಪ ಸ್ವಲ್ಪ ಬೀಳ್ತೈತೆ. ಏನೋ ಸರಿ ಹೋಯ್ತು. ನನಗೆ ಭಯ ಆಯ್ತೈತೆ ಅದಕ್ಕೆ. ಕಾಲ ಲೀಕ್ ಆಗ್ತೈತೆ, ತುಂಬ ಆಗ್ಬಿಟ್ಟ ಅನ್ಸುತ್ತೆ. ಸರಿ ಓಕೆ. ಸೊ ಲೀಕ್ ಆಗ್ತಾಯಿದೆ, ಫುಲ್ಫಿಲ್ ಮಾಡ್ಬಿಟ್ಟ, ಹೆಂಗೆ ಗೊತ್ತಾಯ್ತಲ್ಲ. ಹೇಳಿದ್ದೆ ಅವನಿಗೆ. ನಮ್ಮ ಸೋಮು ಎಂಥ ಕೆಲಸ ಮಾಡೋಂಗೆ ಗೊತ್ತಾ? ಕೂಲೆಂಟ್ ಖಾಲಿ ಆಗಿತ್ತಾ, ಫಿಲ್ ಮಾಡಿಸ್ದೆ. ಯಾಕೋ ಏನು ಒರೆಸ್ಕೊಂಬಂದೆ. ಇಲ್ಲಿ ನೋಡಿ, ಇಲ್ಲಿ ರಾಜ ಚೂರು ಜಾಸ್ತಿ ಹಾಕೋನೇನೋ, ಅಲ್ಲಿಂದ ಸ್ವಲ್ಪ ಚೆಲ್ಲಿತ್ತದು, ಸ್ವಲ್ಪ ಲೀಕ್ ಆಗ್ತೈತೆ. ಅಲ್ಲಿ ಆಚೆಯಿಂದ ಇರೋದು ಲೀಕ್ ಆಗ್ತಾ ಇರೋದು, ಏನು ತಲೆ ಕೆಡಿಸ್ಕೊಬೇಡ ಅಂದ. ಫುಲ್ ಹಾಕ್ಬೇಡ ಅಂತ ಹೇಳಿದ್ರು, ಹಾಕೋನೆ. ಹಾಕ್ಬಿಟ್ಟು ಚೆಲ್ದ ಇಲ್ಲಿ. ಅದು ಅವಾಗ ಲೀಕ್ ಆಗ್ತಾನೆ ಐತಿ. ಏನಾಗಲ್ಲ ಅನ್ನಪ್ಪ. ಸರಿ ಬನ್ನಿ ಹೋಗೋಣ. ಟೈಮ್ ಎಷ್ಟು? 2:30 ಆಗಿದೆ. ಮಧ್ಯಾಹ್ನ ಬಿಟ್ಟಿದ್ವಿ. ಏನು ಮಾಡೋದು, ಕೆಲಸ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಕೆಲಸ ಮುಗಿಸ್ಕೊಂಡು ಹೋಗಲೇಬೇಕಲ್ಲ. ಸಂಡೇನೂ ಕೆಲಸ ಇರುತ್ತೆ ಗುರು ನಮಗೆ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನೋಡಿ ಸಿಗ್ನಲ್ ಅಲ್ಲಿ ನಿಂತೈತೆ, ನೆರಳು ಅಂದ್ಬಿಟ್ಟು ಇಲ್ಲ ಹಾಕೊಂಡಿದ್ದೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೋಡಿದ್ರ ನಮ್ದು ಹೆಂಗೆ ಕತೆ. ಟಾಟಾ ಸುಮೋದಲ್ಲಿ ನೋಡಿ ಫುಲ್ ಫ್ಯಾಮಿಲಿ ಹೆಂಗೆ ಹೋಗ್ತಾವ್ರು ನೋಡಿ, ತುಂಬ್ಕೊಂಬಿಟ್ಟವ್ರು ಹಂಗೆ. ಈ ಧರ್ಮಸ್ಥಳದೆಲ್ಲ ಹಿಂಗೇನೆ ಹೆಂಗೆ ಹೋಗ್ತಾವ್ರು ನೋಡಿ, ಎಲ್ಲ ತುಂಬಿಟ್ಟು ಜಾಗ ಹೇಳ್ದಂಗೆ. ಅದಕ್ಕೆ ಟಾಟಾ ಸುಮೋ. ಮಟ ಬಿಸಿಲು, ಮಳೆ ಯಾವಾಗ ಬರುತ್ತೋ. ನೀವು ಯಾವಾಗ ವೀಡಿಯೋ ನೋಡ್ತೀರೋ ಗೊತ್ತಿಲ್ಲ, ಮಳೆ ಉದ್ದಿದೋ ಇಲ್ವೋ ಅಂತ.
ಇವಾಗಂತೂ ಮಳೆ ಇಲ್ಲ. ಅಣ್ಣ ದಾರನೇ ಒಂಥರ ಜನ. ಓ ಅಣ್ಣ ಆಗ ಮಾಂಗ್ ಬಡ್ಡಿದೆ. ಫೈನಲಿ ಮೇನ್ ರೋಡಿಗೆ ಬಂದು ಔಟರ್ ರಿಂಗ್ ರೋಡ್ಗೆ. ಹಿಂಗಿರ್ಬೇಕು ನೆಳ್ಳು, ಹಿಂಗೆ ಹೋಗ್ಬೋದು ಆರಾಮಾಗಿ ಪೀಸಾಗಿ ಹೋಗ್ಬೋದು. ಮಾತ್ರ ಈ ಥರ ನೆಳ್ಳಿದ್ರೆ ಮಾತ್ರ ಎಷ್ಟು ದೂರ ಹೋದ್ರು ಒಂದ್ಸಲ ಬಿಸಿಲಲ್ಲಿ ಯಾಕಪ್ಪ ಬಿಸಿಲು. ಇವತ್ತು ಭಾನುವಾರ ಅಲ್ವಾ, ಸ್ವಲ್ಪ ಜನ ಇದ್ದಾರೆ. ಅದು ಹಿಂದೆಗಡೆ ಒಳ್ಳೆ ಬ್ಯಾಟ್ಮ್ಯಾನ್ ಥರ ಐತೆ. ನಿಧಾನಕ್ಕೆ ಹೋಗ್ಲಿ. ಅದು ಸೌಂಡು ಮಸ್ತಾಗೈತಂತೆ. ವಿಡಿಯೋದಲ್ಲಿ ಏನು ಸೌಂಡ್ ಇದೆ ಅಂತ ನಿಜವಾಗಿ ನೋಡಿದ್ಮೇಲೆ ಆ ಸೌಂಡು ಟ್ವಿನ್ ಸಿಲಿಂಡ್ರ್ ಅಲ್ಲ ಗುರು, ಸೌಂಡ್ ಮಸ್ತಾಗಿದೆ. ಮಾತ್ರ ತುಂಬ ಇಷ್ಟ ಆಗೋಯ್ತು ನನಗೆ. ಯಾಕೋ ಹಿಂಗೆ ಹಿಂಗೆ ಇಂಡಿಕೇಟ್ರ್ ಇಲ್ಲ ಹಾಕೊಂಗುರು. ಹುಚ್ಚಿನ ಥರ ಓಡಿಸ್ತವನೆ ಕಾಲಿ. ನಾನು ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ? 4.25 ಐತೆನೋ. ಸೌಂಡ್ ನೋಡಿ ಹೆಂಗೆ ಅಂತ. ಜಾಗ ಬಿಟ್ರು ಸಿಗ್ನಲ್ ಬಿಟ್ಟೈತೆ. ಇಲ್ಲೆಲ್ಲೋ ಲೆಫ್ಟಲ್ಲಿ ಬರುತ್ತೆ. ಇಲ್ಲಿ 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 ಹಾಂ ಹೆಂಗಿದೆ ನೋಡಿ. ಇಲ್ಲಿ ಇಲ್ಲಿ ಸಿಕ್ತು ನೋಡಿ. ಆ್ಯಕ್ಚುಲಿ ಇಲ್ಲಿ ಬರಬೇಕು ಅನ್ನೋದು ಒಂದು ಡ್ರೀಮ್ ಗೊತ್ತಾ ನನಗೆ. ಕೆಲವ್ರಿಗೆ ಏನು ಅನಿಸ್ತದೆ ಗೊತ್ತಿಲ್ಲ. ಇಲ್ಲಿ ಬರಬೇಕು ಅನ್ನೋದೇ ಒಂದು ನನಗೆ ಡ್ರೀಮ್. ಸೊ ಬನ್ನಿ ಹೋಗೋಣ. GTR ಮೋಟ್ಸ್ ಬೆಂಗಳೂರು ಇಲ್ಲೇ ಮೇನ್ ರೋಡಲ್ಲಿರೋದು. Moments later. ಏನು ಮಾಡುವುದು ಕಮ್ ವಿಷಯ ಏನಂದರೆ ಆ್ಯಕ್ಚುಲಿ ಅದು ಥ್ರೆಡ್ಡಿಂಗೇ ಇಲ್ಲ ಅಂತೆ. ಸೊ ಥ್ರೆಡ್ಡಿಂಗ್ ಮಾಡಬೇಕಂದ್ರೆ ಟೈಮ್ ಆಗುತ್ತೆ ಅಂತೆ. ಸೊ ನಾಳೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು. ಹಾಂ ಏನೂ ಬೇಡ, ನಾನು ಫಿಕ್ಸ್ ಆಗಿ ಬಂದಿದೆ ಬೇಡ. ಏನು ಮಾಡುವುದು, ಥ್ರೆಡ್ಡಿಂಗ್ ಮಾಡಿ ಹಾಕ್ಸ್ಬೇಕು. ಕೆಲಸ ಆಗಲಿಲ್ಲ ಸರಿ ಅಂತ ಹೋಗ್ತಾ ಇದ್ದೀವಿ ಯೂಟರ್ನ್. ಬಟ್ ಏನಂದರೆ ಒಳಗಡೆ ಅದು ಥ್ರೆಡ್ ಇಲ್ವಂತೆ. ಸೊ ಥ್ರೆಡ್ ಇಲ್ಲ ಅಂದರೆ ಹಾಕೋಕ್ಕಾಗಲ್ಲ. ಅದಕ್ಕೆ ನಾನು ಸುಮ್ಮನೆ ಆಗೋದೆ. ಹಾಂ ಓ ಆಮೇಲೆ ಹೈಟ್ ಮಾಡ್ಸೋಣ ಇರು. ಕುಳ್ಳಕ್ಕೈತಂತೆ ಅವ್ನ ಗಾಡಿ ಓಡಿಸಿ ನಮ್ಮ ಗಾಡಿ ಕುಳ್ಳಕ್ಕೈತೆ ಅಂತ್ಯ. ಕುರು 250 ಅಲ್ಲ ಕೇರಳದವರಪ್ಪ. ಮೊದಲೇ ಕೇಳಬೇಕಾ? ಮಾಡಾಯಿತು ತಂದೂರಿ. ಸೊ ಬ್ಯಾಟಿಂಗ್ ಮಾಡಿಕೊಂಡು
ಬಿಡ್ತಾ ಇದ್ದೀವಿ. ಏನು ಮಾಡೋದು, ಹೋಗಿದ್ದ ಕೆಲಸ ಆಗಲೇ ಇಲ್ಲ. ಹಿಂಗೆ ಅಲ್ಲಿ ಹಂಸಗಳವೆ, ನೀನು ಕ್ರಾಸಾಗಿ ಹತ್ಸು. ಹಾಂ, ಬೇಜಾನ್ ಹಂಸ್ಗಳವೆ. ಇದೊಂದು ಪ್ರಾಬ್ಲಮ್. ಹೈಟ್ ಹೆಂಗೆ ಹಾಕೋರಂದ್ರೆ ಕ್ರಾಸಾಗಿ ಹತ್ಸು. ಇದು ಪರವಾಗಿಲ್ಲ, ಅಲ್ಲೆಲ್ಲೋ ಅದಕ್ಕೆ ನೋಡಿ ಎಲ್ಲ ಕಡೆ ಹಾಕೋರೆ. ಅದಕ್ಕೆ ನಂಗಿಲ್ಲಿ ಏನು ಹೇಳಿ, ನಮ್ಮ ಬೈಕ್ನವ್ರು ಹಿಂಸೆ ಕೊಡೋಕ್ಕೆ ಅಂತಲೇ ಮಮ್ಸಾಕ್ತಾರೆ ಗುರು. ಅದು ನಟ್ ಸ್ಕ್ರೂ ಆವಾಗಲೇ ಹೇಳಿದ್ನಲ್ಲ, ಥ್ರೆಡ್ಡಿಂಗ್ ಇಲ್ಲ ಅಂತ. ಸೊ ಥ್ರೆಡ್ಡಿಂಗ್ ಇಲ್ಲ ಇದರಲ್ಲಿ, ಮಾಡಬೇಕು, ನಾಳೆಗೆ ತೊಗೊಬನ್ನಿ ಅಂತ ಅಂದ. ಆವಾಗಲೇ ಹೇಳ್ದಂಗೆ ಓದೋ, ಚೆನ್ನಾಗಿ ತಿಂದೋ, ತಂದೂರಿ ಕೊಡಿಸ್ತಾ ಸಂದೀಪು. ತಿಂದ್ಬಿಟ್ಟು ಇದ್ಬಿಟ್ಟು ಸ್ವಲ್ಪ ಹೊತ್ತು ಹೋಗ್ತಾ ಇದ್ದೀನಿ. ಅವನು ಹೋದ ಮನೆಗೆ, ಸೊ ಮನೆಗೆ ಬಿಟ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀನಿ. ಏನು ಮಾಡ್ದೋ ಕೆಲಸ ಅಂತ ಹೇಳಿದ್ರೆ ಓದೋ BTM ಲೆವೆಡ್ಗೆ. ಸೊ ಹಂಗಾಯಿತು. ಆಮೇಲೆ 2 ತಂದೂರಿ ತಿಂದು, ಒಂದು ಜ್ಯೂಸ್ ಕುಡ್ದು ಇವತ್ತೊಂದು ಕತೆ ಮುಗೀತು ಕೆಲಸ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.